ಆಗ ಅವರಿಬ್ಬರೂ ಕಿವಿಯಲ್ಲಿ ಏನೋ ಮಾತನಾಡಿಕೊಂಡು ಜೀವಾನಂದನು ಒಂದು ವನದಲ್ಲಿ ಅವಿತುಕೊಂಡನು. ಶಾಂತಿಯು ಮತ್ತೊಂದು ವನದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಒಂದು ಅದ್ಭುತವಾದ ರಹಸ್ಯವಾದ ಕಾರ್ಯದಲ್ಲಿ ಪ್ರವೃತ್ತಳಾದಳು. ಶಾಂತಿಯು ಸಾಯುವುದಕ್ಕೆ ಹೋಗುತ್ತಿದ್ದಳು. ಆದರೆ ಸಾಯುವ ಕಾಲದಲ್ಲಿ ಹೆಂಗಸರ ಉಡುಪನ್ನು ಧಾರಣೆ ಮಾಡಬೇಕೆಂದು ಸ್ಥಿರ ಮಾಡಿಕೊಂಡಿದ್ದಳು. ಅವಳ ಪುರುಷ ವೇಷವು ಮೋಸಗೊಳಿಸತಕ್ಕದ್ದೆಂದು ಮಹೇಂದ್ರನು ಹೇಳಿದ್ದನು. ಮೋಸ ಮಾಡಿ ಸಾಯುವುದು ಸರಿಯಲ್ಲ. ಆದ್ದರಿಂದ ಸಂಗಡ ಒಂದು ಬಿಳಿ ಸೀರೆಯನ್ನು ತಂದಿದ್ದಳು. ಅದರ ಸಂಗಡ ಬೇಕಾದ ಮಿಕ್ಕ ಸಾಮಾನು ಇತ್ತು. ನವೀನಾನಂದನ ವೇಷವನ್ನು ತೆಗೆದು ಬೇರೆ ವೇಷದಲ್ಲಿ ಪ್ರವೃತ್ತಳಾದಳು. ಮುಖಕ್ಕೆ ಎಣ್ಣೆಗೆಂಪು ಕುಂಕುಮವನ್ನು ಹಚ್ಚಿಕೊಂಡು ಅದರ ಮಧ್ಯೆ ಬೆರಳಿನಿಂದ ಊರ್ಧ್ವಪುಂಡ್ರದ ಹಾಗೆ ಮಾಡಿಕೊಂಡು ಕೈಯಲ್ಲಿ ಒಂದು ಸಾರಂಗವನ್ನು ಹಿಡಿದು ಶಾಂತಿಯು ವೈಷ್ಣವಿ ವೇಷದಿಂದ ಇಂಗ್ಲಿಷು ಶಿಬಿರಕ್ಕೆ ಹೋದಳು. ನೋಡಿ ಸಿಪಾಯಿಗಳು ಬಹಳ ಮೋಹಿತರಾದರು. ಅವಳ ಕಂಠವನ್ನು ಕೇಳಿ ಕೆಲವರು ಲಾವಣಿ ಹಾಡೆಂದರು, ಕೆಲವರು ಕೇತಾರಗೌಳಿ ಹಾಡು ಎಂದರು, ಕೆಲವರು ಕೀರ್ತನೆ ಹಾಡೆಂದು, ಕೆಲವರು ಕೃಷ್ಣ ವಿಷಯ, ಕೆಲವರು ಶ್ಯಾಮಾ ವಿಷಯ, ಹೀಗೆ ನಾನಾ ವಿಧವಾಗಿ ಫರಮಾಯಿಷಿಗಳನ್ನೆಲ್ಲ ಹೇಳಿಸಿ ಅಕ್ಕಿ, ಬೇಳೆ, ದುಡ್ಡು, ಕಾಸು, ಸೀರೆ, ಬಟ್ಟೆ ಮುಂತಾದನ್ನೆಲ್ಲ ಕೊಟ್ಟರು. ವೈಷ್ಣವಿಯು ಶಿಬಿರದ ಸ್ಥಿತಿಯನ್ನೆಲ್ಲ ಕಣ್ಣಾರ ನೋಡಿಕೊಂಡು ಹೊರಟಳು. ಆಗ ಸಿಪಾಯಿಗಳು ತಿರುಗಿ ಯಾವಾಗ ಬರುತ್ತೀ ಎಂದು ಕೇಳಿದರು. ವೈಷ್ಣವಿಯು ಗೊತ್ತಿಲ್ಲ, ನಾನಿರುವುದು ದೂರವೆಂದಳು. ಎಷ್ಟು ದೂರ ಎಂದು ಕೇಳಿದ್ದಕ್ಕೆ ಪದಚಿಹ್ನದಲ್ಲಿ ಇದ್ದೇನೆ ಎಂದಳು. ಆ ದಿನ ಮೇಜರ್ ಊಡು ಸಾಹೇಬನು ಪದಚಿಹ್ನ ಗ್ರಾಮ ವಿಷಯದಲ್ಲಿ ಕೆಲ ಸಂಗತಿಗಳನ್ನು ವಿಚಾರ ಮಾಡುತ್ತಲಿದ್ದನು. ಇದು ಒಬ್ಬ ಸಿಪಾಯಿಗೆ ತಿಳಿದಿದ್ದು ವೈಷ್ಣವಿಯನ್ನು ಕ್ಯಾಪ್ಟನ್ ಬಳಿಗೆ ಕರೆದುಕೊಂಡು ಹೋದನು. ಮೇಜರ್ ಊಡು ಸಾಹೇಬನ ಹತ್ತಿರ ಹೋಗಿ ವೈಷ್ಣವಿಯು ಮಧುರವಾದ ನಗುಮುಖವುಳ್ಳವಳಾಗಿ ಮರ್ಮ ಭೇದಿಯಾದ ಕಟಾಕ್ಷವನ್ನೆಸೆದು ಹಾಕಿ ಊಡು ಸಾಹೇಬನ ತಲೆಯು ತಿರುಗುವ ಹಾಗೆ ಮಾಡಿದಳು. ಕೈಲಿದ್ದ ಖಂಜನಿಯನ್ನು ಹೊಡೆಯುತ್ತಾ ಮಾಳವ ರಾಗದಲ್ಲಿ ರೂಪಕ ತಾಳದಿಂದ ಹಾಡಿದಳು. ಮ್ಲೇಂಚನಿ ವಹನಿ ಧನಿ ಕಲಯಸಿ ಕರವಾಲಂ. ಊಡು ಸಾಹೇಬ ಕೇಳುತ್ತಾನೆ, ನಿನ್ನ ಮನೆಯಲ್ಲಿದೆ ಬೀಬಿ? ನಾನು ಬೀಬಿಯಲ್ಲ, ವೈಷ್ಣವಿ ಮನೆ ಪದಚಿಹ್ನದಲ್ಲಿದೆ. ವೆಲ್, ದಟ್ ಈಸ್ ಪದ ಸಿನ್ನ ಇಸ್ ಇಟ್? ಅಲ್ಲಿ ಒಂದು ಗರ ಇದೆಯೇ? ಘರ ಎಷ್ಟು ಮನೆಗಳಿವೆ, ಬೇಕಾದಷ್ಟು ಮನೆ ಇದೆ. ಗರ ಅಲ್ಲ. ನಿನ್ನ ಮನಸ್ಸಿನ ಮಾತು ಗೊತ್ತಾಯಿತು. ಗಡೋ ಅಂದರೆ ಕೋಟೆ ಅಲ್ಲವೇ? ಹಾ, ಎಸ್, ಗರ ಇದೆಯಾ? ಹೌದು, ಗಡ ಇದೆ. ವೈಷ್ಣವಿ ಹೇಳುತ್ತಿರುವಳು. ಭಾರೀ ಕೋಟೆ. ಎಷ್ಟು ಜನ ಇದ್ದಾರೆ? ಕೋಟೆಯಲ್ಲಿ ಎಷ್ಟು ಜನ ಇದ್ದಾರೆ? 20-25 ಸಾವಿರ ಜನ. ನಾನ್ಸೆನ್ಸ್! ಒಂದು ಕೋಟೆಯಲ್ಲಿ 3-4 ಸಾವಿರ ಜನ ಇರುವುದಕ್ಕೆ ಸಾಕು. ಇನ್ನೂ ಇದ್ದಾರೋ? ಹೊರಟು ಹೋದರೋ? ಹೋಗುವುದಿಲ್ಲಿಗೆ? ಪರೀಕ್ಷೆಗೆ ಏನು ಹೇಳುತ್ತಾರೆ? ಕಿಂಡಲ. ಓಹ್, ಕೆಂದುಲಿಗೆ ಅವರು ಹೋಗುವುದಿಲ್ಲ. ಶಾಂತಿ ಹೇಳುತ್ತಿರುವಳು. ನೀನು ಅಲ್ಲಿಂದ ಯಾವಾಗ ಬಂದೆ? ನಿನ್ನೆ ರಾತ್ರಿಯೇ ಬಂದೆ. ಅವರು ಈ ಹೊತ್ತು ಹೊರಟಿದ್ದಾರೆ. ಆಗ ಶಾಂತಿಯು ಮನಸ್ಸಿನಲ್ಲಿ ನಿನ್ನ ಶ್ರಾದ್ದ ಮಾಡಿಸದಿದ್ದರೆ ನನ್ನ ರಸಿಕತ್ವವೆಲ್ಲ ವ್ಯರ್ಥವಾದೀತು ಎಂದುಕೊಂಡು ಪ್ರಕಾಶ್ಯವಾಗಿ, ಸಾಹೇಬ, ಅದಿರಬಹುದು. ಈ ಹೊತ್ತು ಅವರು ಹೊರಗೆ ಹೊರಟಿರಬಹುದು. ಅಷ್ಟು ಸಮಾಚಾರ ನನಗೆ ತಿಳಿಯದು. ನಾನು ವೈಷ್ಣವಿ, ಅಲ್ಲಲ್ಲಿ ಹಾಕುವುದು, ಭಿಕ್ಷೆ ಮಾಡಿಕೊಂಡು ತಿನ್ನುವವಳು. ಅಷ್ಟು ಸಮಾಚಾರ ನನಗೇತಕ್ಕೆ? ಹಾಡಿ ಗಂಟಲು ಒಣಗಿತು. ಏನಾದರೂ ಕೊಟ್ಟರೆ ತೆಗೆದುಕೊಂಡು ಹೋಗುತ್ತೇನೆ. ಸ್ವಲ್ಪ ಹೆಚ್ಚಾಗಿ ಕೊಟ್ಟರೆ ನಾಡಿದ್ದು ಬರುತ್ತೇನೆ. ಬಂದು ಹೇಳುತ್ತೇನೆ, ಅವರೆಲ್ಲ ಇರುವರೋ ಇಲ್ಲ ಹೊರಟು ಹೋದರೋ ಎಂದು. ಊಡು ಸಾಹೇಬನು 1 ರೂಪಾಯಿಯನ್ನು ತೆಗೆದು ಬಿಸುಟು, ನಾಡಿದ್ದಲ್ಲ ಬೀಬಿ ಎಂದನು. ದೂರ ಮಗನೇ, ವೈಷ್ಣವಿ ಎಂದು ಹೇಳು, ಬೀಬಿ ಎನ್ನಬೇಡ. ನಾಡಿದ್ದಲ್ಲ, ಈ ಹೊತ್ತು ರಾತ್ರಿಗೆ ನನಗೆ ಸಮಾಚಾರ ಬೇಕು.
ಸರಿ, ಒಂದು ಬುಡ್ಡಿ ಸರಾಯಿ ಹೊಡೆದು ಬಂದೂಕು ತಲೆದೆಂಬಿಗೆ ಇಟ್ಟುಕೊಂಡು ನಿದ್ದೆ ಹೋಗು. ನಾನು ಈ ದಿನ 10 ಹರಿದಾರಿ ಹೋಗಿ ಬರಬೇಕಲ್ಲವೇ? ಅದಕ್ಕೆ ಸಮಯವಾಗುತ್ತದೆ. ಅದು ಹೋಗಿ ಬಂದು ನಿನಗೆ ಸಮಾಚಾರ ಹೇಳುವುದಕ್ಕೆ. ಏನು ಬೊಗಳುತ್ತೀಯೋ ಹನುಮಂತರಾಯ? ಹನುಮಂತರಾಯ ನೀನೆಂದು ಯಾರಿಗೆ ಹೇಳುತ್ತೀ? ಓಹ್, ಅವನು ದೊಡ್ಡ ವೀರಪುರುಷ, ಭಾರಿ ಭಾರಿ ಜನರಲ್. ಓ ಓ ಗ್ರೇಟ್ ಜನರಲ್. ಅವನಿಗಿಂತ ನಾನು ಶಕ್ತನಾಗಿದ್ದೇನೆ, ರಾಬರ್ಟ್ ಕ್ಲೈವಿನ ಹಾಗೆ. ಆದರೆ ನನಗೆ ಈ ಹೊತ್ತೇ ಸಮಾಚಾರ ಬೇಕು. 100 ರೂಪಾಯಿ ಇನಾಮ್ ಕೊಡ್ತೀನಿ. 100 ಕೊಡು, 1000 ಕೊಡು. 10 ಹರಿದಾರಿ ಹೋಗಿ 10 ಹರಿದಾರಿ ವಾಪಸ್ ಬರೋದು ಅಂದರೆ 20 ಹರಿದಾರಿ ನಡೆಯೋದಕ್ಕೆ ಒಂದು ರಾತ್ರಿನಲ್ಲಿ ಆಗೋದಿಲ್ಲ. ಕುದುರೆ ಮೇಲೆ ಹತ್ತೋದಕ್ಕೆ ಬಂದಿದ್ರೆ ಈ ವೇಷದಲ್ಲಿ ತಬಲಾ ತೆಗೆದುಕೊಂಡು ಬಂದು ನಿನ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ನಾ? ಯಾರಾದರೂ ಜೇನು ಹಾಕಿ ಕೂಡಿಸಿಕೊಂಡ್ರೆ, ಓಹೋ ಇನ್ನೊಬ್ಬ ಹಿಡಿದುಕೊಂಡು ನನಗೇನು ಲಜ್ಜೆ ಅನ್ನೋದಿಲ್ವಾ? ಕಷ್ಟವೇನು? 500 ರೂಪಾಯಿ ಕೊಡ್ತೀನಿ. ಸರಿ, ಯಾರು ಕರ್ಕೊಂಡು ಹೋಗ್ತಾರೆ? ನೀನೇ ಹೊರಡ್ತೀಯ ಸ್ವಂತವಾಗಿ? ಆಗ ಊಡು ಸಾಹೇಬನು ಅಂಗುಳಿ ನಿರ್ದೇಶದಿಂದ ಎದುರಿಗೆ ನಿಂತುಕೊಂಡಿದ್ದ ಲಿಂಡ್ಲೆ ಎಂಬ ಯೌವನ ಪುರುಷನಾದ ಎನ್ಸೈನನ್ನು ತೋರಿಸಿ ಅವನನ್ನು ಕುರಿತು, ಲಿಂಡ್ಲೆ, ನೀನು ಹೋಗುವೆಯಾ ಎಂದು ಕೇಳಿದನು. ಶಾಂತಿಯ ರೂಪ, ಯೌವನ, ಲಾವಣ್ಯಾದಿಗಳನ್ನು ನೋಡಿ, ಓ ಬಹಳ ಸಂತೋಷದಿಂದ ಎಂದನು. ಆಗ ಒಂದು ಭಾರಿ ಅರಬ್ಬಿ ಕುದುರೆ ಲಗಾಮು ಜೀನು ಹಾಕಿ ತಯಾರಾಗಿ ಬಂದು ನಿಂತಿತು. ಶಾಂತಿಯನ್ನು ಹಿಡಿದೆತ್ತಿ ಕುದುರೆಯ ಮೇಲೆ ಕೂಡಿಸುವುದಕ್ಕೆ ಹೋದನು. ಆಗಲೇ ಶಾಂತಿಯು, ಛೀ ನಾಯಿ, ಇಷ್ಟು ಜನರ ಎದುರಿಗೆ ನನಗೆ ಲಜ್ಜೆ ಎನ್ನದೇ ಇಲ್ವೇ? ಮುಂದೆ ಹೋಗು, ಎತ್ತರವಾದ ಕಡೆಯಲ್ಲಿ ಹತ್ತಿಕೊಳ್ಳುತ್ತೇನೆ ಎಂದಳು. ಲಿಂಡ್ಲೆಯು ಕುದುರೆಯನ್ನು ನಡೆಸಿಕೊಂಡು ಹೋದನು. ಶಾಂತಿಯು ಹಿಂದೆ ಹೋದಳು. ಹೀಗೆ ಇಬ್ಬರು ಶಿಬಿರವನ್ನು ಬಿಟ್ಟು ಹೋದರು. ಶಿಬಿರವನ್ನು ಬಿಟ್ಟು ನಿರ್ಜನವಾದ ಪ್ರಾಂತರಕ್ಕೆ ಹೋದ ಮೇಲೆ ಶಾಂತಿಯು ಲಿಂಡ್ಲೆಯ ಕಾಲಿನ ಮೇಲೆ ಕಾಲಿಟ್ಟುಕೊಂಡು ಒಂದು ಹಾರಿನಿಂದ ಕುದುರೆಯ ಮೇಲೆ ಹತ್ತಿಕೊಂಡಳು. ಆಗ ಲಿಂಡ್ಲೆಯು ನಕ್ಕು, ನೀನು ಪಕ್ಕಾ ಸವಾರಳು ಎಂದನು. ಆಗಲೇ ಶಾಂತಿಯು, ನಾನು ಇಷ್ಟು ಪಕ್ಕಾ ಸವಾರಳಾದುದರಿಂದ ನಿನ್ನ ಸಂಗಡ ಹತ್ತುವುದಕ್ಕೆ ಲಜ್ಜೆಯುಂಟಾಗಿತು. ಛೀ ಛೀ, ರಿಕಾಬಿನಲ್ಲಿ ಕಾಲಿಟ್ಟುಕೊಂಡು ಕುದುರೆ ಹತ್ತುವುದೇ ಎಂದಳು. ಹೆಮ್ಮೆಗೋಸ್ಕರ, ತೋರಿಕೆಗೋಸ್ಕರ ಲಿಂಡ್ಲೆಯು ಒಂದು ಸಲ ರಿಕಾಬಿನಿಂದ ಕಾಲು ತೆಗೆದನು. ಶಾಂತಿಯು ಇಂತಹ ನಿರ್ಬೋಧನಾದ ಇಂಗ್ಲೀಷಿನವನ ಕುತ್ತಿಗೆಗೆ ಕೈ ಹಾಕಿ ಕುದುರೆಯಿಂದ ತಳ್ಳಿಬಿಟ್ಟು ಕುದುರೆಯ ಮೇಲೆ ಸರಿಯಾಗಿ ಕುಳಿತುಕೊಂಡು ಕಾಲಿನಿಂದ ಹೊಟ್ಟೆಗೆ ಒಂದು ಗುದ್ದು ಕೊಟ್ಟು ವಾಯು ವೇಗದಿಂದ ಅರಬ್ಬಿ ಕುದುರೆಯನ್ನು ದೌಡಾಯಿಸಿಕೊಂಡು ಹೊರಟು ಹೋದಳು. ಶಾಂತಿ 4 ವರ್ಷಗಳು ಸಂತಾನರ ಸೈನ್ಯದ ಜೊತೆಯಲ್ಲಿ ತಿರುಗಿ ಕುದುರೆಯ ಸವಾರಿಯನ್ನು ಕಲಿತುಕೊಂಡಿದ್ದಳು. ಹಾಗಿಲ್ಲದಿದ್ದರೆ ಜೀವಾನಂದನ ಸಂಗಡ ಹೇಗೆ ತಾನೇ ವಾಸ ಮಾಡಲು ಸಾಧ್ಯವಾಗಿದ್ದಿತು? ಪಾಪ ಲಿಂಡ್ಲೆ ಕಾಲು ಮುರಿದು ಬಿದ್ದಿದ್ದ. ಶಾಂತಿಯು ವಾಯುವೇಗದಿಂದ ಕುದುರೆಯನ್ನು ಓಡಿಸಿಕೊಂಡು ಹೋದಳು. ಶಾಂತಿಯು ಜೀವಾನಂದನು ಔತುಕೊಂಡಿದ್ದ ಅರಣ್ಯಕ್ಕೆ ಹೋಗಿ ಅವನಿಗೆ ಎಲ್ಲ ಸಮಾಚಾರವನ್ನು ತಿಳಿಸಿದಳು. ಅವನು, ಹಾಗಾದರೆ ನಾನು ಶೀಘ್ರವಾಗಿ ಹೋಗಿ ಮಹೇಂದ್ರನಿಗೆ ಎಚ್ಚರಿಸುತ್ತೇನೆ. ನೀನು ಕೇಂದುಬಿಲ್ಲ ಗ್ರಾಮಕ್ಕೆ ಹೋಗಿ ಸತ್ಯಾನಂದನಿಗೆ ಸಮಾಚಾರವನ್ನು ಕೊಡು. ನೀನು ಕುದುರೆಯ ಮೇಲೆ ಹೋಗು, ಪ್ರಭುಗಳಿಗೆ ಶೀಘ್ರವಾಗಿ ಸಮಾಚಾರವು ಸೇರಬೇಕು ಎಂದು ಹೇಳಿದನು. ಆಗವರು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿದರು. ಆ ಸಮಯದಲ್ಲಿ ಶಾಂತಿಯು ಪುನಃ ನವೀನಾನಂದಳಾದಳು ಎಂದು ಹೇಳಬೇಕಾದ ಅವಶ್ಯವಿಲ್ಲ.